ನಟ ಕಮಲ್ ಹಾಸನ್ ವಿರುದ್ಧ ಶಾಸಕ ಗಣಿಗಾರ್ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ನಾಲ್ಗೆ ಬಿಗಿ ಹಿಡಿದು ಮಾತನಾಡಿ ಕಮಲ್ ಹಾಸನ್ ಹೇಳಿಕೆ ದುರಹಂಕಾರದ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನ್ನ ಹೆಸರಲ್ಲಿ ಕನ್ನಡ ಲಿಪಿ ಇಟ್ಟುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯಿಂದ ಬೆಣ್ಣೆ ಮಾತನಾಡೋದನ್ನ ಬಿಡಬೇಕು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಸಿನಿಮಾ ಬ್ಯಾನ್ ಮಾಡಬೇಕು. ಸರ್ಕಾರದಿಂದ ನಾವು ಕೂಡ ಕಮಲ್ ಹಾಸನ್ ಅನ್ನ ಬ್ಯಾನ್ ಮಾಡುತ್ತೇವೆ ಅಂತ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್ ಹಾಗೆ ರಮ್ಯಾ ಅವರಿಗೆ ಏನಾಗಿದೆ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಮಾತನಾಡಿದಾಗ ನಟ ನಟಿಯರು ಟಾಂಗ್ ಕೊಡಬೇಕು. ಅದನ್ನು ಬಿಟ್ಟು ಶಿವಣ್ಣ ಅವರು ರಮ್ಯಾ ಅವರು ಪರೋಕ್ಷವಾಗಿ ಕಮಲ್ ಹಾಸನ್ ಅವರ ಪರವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಶಾಸಕ ಗಣಿಗಾರ್ ರವಿ ಅವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ದುರಹಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದ್ರೆ ತೇವರು ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲ್ ಹಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಇದು ಬಹಳ ದುರಹಂಕಾರ. ಮತ್ತೊಂದು ಬೇಜಾರ ಸಂಗತಿ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ. ಆದ್ರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಹಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ಆದ್ರೆ ಕನ್ನಡದ ತಾಯಿಗೆ ತಮಿಳುನಾಡಲ್ಲಿ ಅವಮಾನ ಆಗ್ಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಈಗ ನಾನು ಒಂದು ಹೇಳ್ತೀನಿ, 1799ವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ. ಈಗ ಕರ್ನಾಟಕದಿಂದ 40 ಕಿಲೋಮೀಟರ್ ದೂರ ಇರುವಂತ ಹೊಸೂರು 1799ವರೆಗೂ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ. ನಟ ಕಮಲ್ ಹಾಸನ್ ವಿರುದ್ಧ ಶಾಸಕ ಗಣಿಗಾರ್ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ನಾಲ್ಗೆ ಬಿಗಿ ಹಿಡಿದು ಮಾತನಾಡಿ ಕಮಲ್ ಹಾಸನ್ ಹೇಳಿಕೆ ದುರಹಂಕಾರದ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನ್ನ ಹೆಸರಲ್ಲಿ ಕನ್ನಡ ಲಿಪಿ ಇಟ್ಟುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯಿಂದ ಬೆಣ್ಣೆ ಮಾತನಾಡೋದನ್ನ ಬಿಡಬೇಕು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಸಿನಿಮಾ ಬ್ಯಾನ್ ಮಾಡಬೇಕು. ಸರ್ಕಾರದಿಂದ ನಾವು ಕೂಡ ಕಮಲ್ ಹಾಸನ್ ಅನ್ನ ಬ್ಯಾನ್ ಮಾಡುತ್ತೇವೆ ಅಂತ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್ ಹಾಗೆ ರಮ್ಯಾ ಅವರಿಗೆ ಏನಾಗಿದೆ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಮಾತನಾಡಿದಾಗ ನಟ ನಟಿಯರು ಟಾಂಗ್ ಕೊಡಬೇಕು. ಅದನ್ನು ಬಿಟ್ಟು ಶಿವಣ್ಣ ಅವರು ರಮ್ಯಾ ಅವರು ಪರೋಕ್ಷವಾಗಿ ಕಮಲ್ ಹಾಸನ್ ಅವರ ಪರವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಶಾಸಕ ಗಣಿಗಾರ್ ರವಿ ಅವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ದುರಹಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದ್ರೆ ತೇವರು ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲ್ ಹಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಇದು ಬಹಳ ದುರಹಂಕಾರ. ಮತ್ತೊಂದು ಬೇಜಾರ ಸಂಗತಿ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ. ಆದ್ರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಹಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ಆದ್ರೆ ಕನ್ನಡದ ತಾಯಿಗೆ ತಮಿಳುನಾಡಲ್ಲಿ ಅವಮಾನ ಆಗ್ಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಈಗ ನಾನು ಒಂದು ಹೇಳ್ತೀನಿ, 1799ವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ. ಈಗ ಕರ್ನಾಟಕದಿಂದ 40 ಕಿಲೋಮೀಟರ್ ದೂರ ಇರುವಂತ ಹೊಸೂರು 1799ವರೆಗೂ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ. ನಟ ಕಮಲ್ ಹಾಸನ್ ವಿರುದ್ಧ ಶಾಸಕ ಗಣಿಗಾರ್ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ನಾಲ್ಗೆ ಬಿಗಿ ಹಿಡಿದು ಮಾತನಾಡಿ ಕಮಲ್ ಹಾಸನ್ ಹೇಳಿಕೆ ದುರಹಂಕಾರದ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನ್ನ ಹೆಸರಲ್ಲಿ ಕನ್ನಡ ಲಿಪಿ ಇಟ್ಟುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯಿಂದ ಬೆಣ್ಣೆ ಮಾತನಾಡೋದನ್ನ ಬಿಡಬೇಕು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಸಿನಿಮಾ ಬ್ಯಾನ್ ಮಾಡಬೇಕು. ಸರ್ಕಾರದಿಂದ ನಾವು ಕೂಡ ಕಮಲ್ ಹಾಸನ್ ಅನ್ನ ಬ್ಯಾನ್ ಮಾಡುತ್ತೇವೆ ಅಂತ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್ ಹಾಗೆ ರಮ್ಯಾ ಅವರಿಗೆ ಏನಾಗಿದೆ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಮಾತನಾಡಿದಾಗ ನಟ ನಟಿಯರು ಟಾಂಗ್ ಕೊಡಬೇಕು. ಅದನ್ನು ಬಿಟ್ಟು ಶಿವಣ್ಣ ಅವರು ರಮ್ಯಾ ಅವರು ಪರೋಕ್ಷವಾಗಿ
ಕಮಲ್ ಹಾಸನ್ ಅವರ ಪರವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಶಾಸಕ ಗಣಿಗ ರವಿ ಅವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ದುರಾಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದ್ರೆ ತೇವರ್ ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲಾಸನ್ ಅಂತ ಇಟ್ಕೊಂಡಿದ್ದೆ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಇದು ಬಹಳ ದುರಾಂಕಾರ. ಮತ್ತೊಂದು ಬೇಜಾರು ಸಂಗತಿ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ. ಆದ್ರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ಆದ್ರೆ ಕನ್ನಡದ ತಾಯಿಗೆ ತಮಿಳುನಾಡಲ್ಲಿ ಅವಮಾನ ಆಗ್ಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಈಗ ನಾನು ಒಂದು ಹೇಳ್ತೀನಿ, 1799ವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ. ಈಗ ಕರ್ನಾಟಕದಿಂದ 40 ಕಿಲೋಮೀಟರ್ ದೂರ ಇರುವಂತ ಹೊಸೂರು 1799ವರೆಗೂ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ. ನಟ ಕಮಲ್ ಹಾಸನ್ ವಿರುದ್ಧ ಶಾಸಕ ಗಣಿಗ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ನಾಲ್ಗೆ ಬಿಗಿ ಹಿಡಿದು ಮಾತನಾಡಲಿ, ಕಮಲ್ ಹಾಸನ್ ಹೇಳಿಕೆ ದುರಹಂಕಾರದ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನ್ನ ಹೆಸರಲ್ಲಿ ಕನ್ನಡ ಲಿಪಿ ಇಟ್ಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯಿಂದ ಬೆಣ್ಣೆ ಮಾತನಾಡೋದನ್ನ ಬಿಡಬೇಕು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಸಿನಿಮಾ ಬ್ಯಾನ್ ಮಾಡಬೇಕು. ಸರ್ಕಾರದಿಂದ ನಾವು ಕೂಡ ಕಮಲ್ ಹಾಸನ್ ಅನ್ನ ಬ್ಯಾನ್ ಮಾಡಿಸ್ತೇವೆ ಅಂತ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್ ಹಾಗೆ ರಮ್ಯಾ ಅವರಿಗೆ ಏನಾಗಿದೆ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಮಾತನಾಡಿದಾಗ ನಟ ನಟಿಯರು ಟಾಂಗ್ ಕೊಡಬೇಕು. ಅದನ್ನು ಬಿಟ್ಟು ಶಿವಣ್ಣ ಅವರು, ರಮ್ಯಾ ಅವರು ಪರೋಕ್ಷವಾಗಿ ಕಮಲ್ ಹಾಸನ್ ಅವರ ಪರವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಶಾಸಕ ಗಣಿಗ ರವಿ ಅವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ದುರಾಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದ್ರೆ ತೇವರ್ ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲಾಸನ್ ಅಂತ ಇಟ್ಕೊಂಡಿದ್ದೆ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಇದು ಬಹಳ ದುರಾಂಕಾರ. ಮತ್ತೊಂದು ಬೇಜಾರು ಸಂಗತಿ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ. ಆದ್ರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ಆದ್ರೆ ಕನ್ನಡದ ತಾಯಿಗೆ ತಮಿಳುನಾಡಲ್ಲಿ ಅವಮಾನ ಆಗ್ಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಈಗ ನಾನು ಒಂದು ಹೇಳ್ತೀನಿ, 1799ವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ. ಈಗ ಕರ್ನಾಟಕದಿಂದ 40 ಕಿಲೋಮೀಟರ್ ದೂರ ಇರುವಂತ ಹೊಸೂರು 1799ವರೆಗೂ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ